ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತು ಮತ್ತೊಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಹೊಸತೇನಲ್ಲ, ನಿನ್ನೆಯಿಂದ 2-3 ದಿನಗಳಿಂದ ಚರ್ಚೆ ಆಗ್ತಾ ಇದೆ. GBA ವ್ಯಾಪ್ತಿಯಲ್ಲಿರುವಂಥ 5 ನಗರ ಪಾಲಿಕೆಯ ಚುನಾವಣೆಗೆ ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಡೆಡ್ಲೈನನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಜೂನ್ 30ರ ಒಳಗಾಗಿ 5 ನಗರ ಪಾಲಿಕೆಗಳ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ಡೆಡ್ಲೈನನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಸೊ ಇವತ್ತು ಈ ಬಗ್ಗೆ ಪಾಲಿಕೆ ಚುನಾವಣೆ ನಡೆಸೋದಕ್ಕೆ ಸರ್ಕಾರ ಎಷ್ಟರ ಮಟ್ಟಿಗೆ ರೆಡಿಯಾಗಿದೆ, BJP ಅವರು ಏನು ಹೇಳ್ತಾ ಇದ್ದಾರೆ, ಏನಾದರೂ ಟೆಕ್ನಿಕಲ್ ಸಮಸ್ಯೆ ಇದೆಯಾ, ಎಲ್ಲಿವರೆಗೂ ಬಂದಿದೆ ಚುನಾವಣಾ ಆಯೋಗದ ಕೆಲಸ ಕಾರ್ಯಗಳು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮುಖ್ಯವಾಗಿ ಈಗಾಗಲೇ ರಾಜ್ಯ ಸರ್ಕಾರ 5 ನಗರ ಪಾಲಿಕೆಯ ಚುನಾವಣೆ ನಡೆಸುವಂಥ ನಿಟ್ಟಿನಲ್ಲಿ 369 ವಾರ್ಡ್ಗಳನ್ನು ನಿಗದಿ ಮಾಡಿ ಅಂತಿಮವಾಗಿ ಅದನ್ನು ಅಧಿಸೂಚನೆ ಮಾಡಿ ರಾಜ್ಯಪತ್ರವನ್ನು ಕೂಡ ಹೊರಡಿಸಿರುವಂಥದ್ದು. ಒಂದೊಮ್ಮೆ ಚುನಾವಣೆ ನಡೆದರೆ ಈಗ 369 ವಾರ್ಡ್ಗಳಿಗೆ ನಡೆಯುತ್ತೆ. 2014-15ರಲ್ಲಿ ಚುನಾವಣೆ ಕೊನೆಯದಾಗಿ ನಡೆದಂಥ ಸಂದರ್ಭದಲ್ಲಿ 198 ವಾರ್ಡ್ಗಳಿಗೆ ಚುನಾವಣೆ ನಡೆದಿತ್ತು. ಈಗ ಚುನಾವಣೆ ನಡೆದರೆ 369, ಹೆಚ್ಚು ಕಮ್ಮಿ ಡಬಲ್ ಆಗಿದೆ ವಾರ್ಡ್ಗಳ ಸಂಖ್ಯೆ. ಸೊ 369 ವಾರ್ಡ್ಗಳಿಗೆ ಚುನಾವಣೆ ನಡೆಯುತ್ತೆ ಅನ್ನೋದು ಮೊದಲನೇ ಅಂಶ. ಎರಡನೇ ಅಂಶ, ಮೀಸಲಾತಿಯನ್ನು ಕೂಡ ಘೋಷಣೆ ಮಾಡಿದೆ. ಮೀಸಲಾತಿಯ ಕರಡು ಪಟ್ಟಿಯನ್ನು ಸರ್ಕಾರ ಬಹಿರಂಗಪಡಿಸಿದೆ. ಸೊ ಈ 369 ವಾರ್ಡ್ಗಳಿಗೆ ಯಾವ್ಯಾವ ಮೀಸಲಾತಿ ಇರಬೇಕು ಕೆಟಗರಿಯನ್ನು ಫಿಕ್ಸ್ ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ. ಸೊ ಜೊತೆಗೆ ಇದು ಕರಡು ಪಟ್ಟಿ 15 ದಿನಗಳ ಕಾಲ ಸಾರ್ವಜನಿಕರಿಗೆ, ಸಂಬಂಧಪಟ್ಟ ರಾಜಕೀಯ ಪಕ್ಷಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕೂಡ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಸೊ ಇದು ಮೀಸಲಾತಿ ವಿಚಾರಕ್ಕೆ ಇರುವಂಥ ಎರಡನೇ ಅಂಶ. ಮೂರನೇ ಅಂಶ, ಚುನಾವಣಾ ಆಯೋಗ ಮಾಡಬೇಕಾಗಿರುವಂಥದ್ದು. ಅಂದರೆ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಇದರ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರೇ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಗಿರ್ತಾರೆ. ಸೊ ಹಾಗಾಗಿ ಅವರೇನು ಮಾಡಬೇಕು, ಮುಂದಿನ ಚುನಾವಣೆ ನಡೆಸುವಂಥ ನಿಟ್ಟಿನಲ್ಲಿ ಮುಂದಿನ ಹಂತವಾಗಿ ಮತದಾರರ ಪಟ್ಟಿಯನ್ನು ಶೀಘ್ರನೇ ಅವರು ಬಿಡುಗಡೆ ಮಾಡಬೇಕಾಗತ್ತೆ. ಕೆಲವೊಂದು ಡಿಲೀಟ್ ಮಾಡಬೇಕಾಗಿರುತ್ತೆ, ಕೆಲವೊಂದು ಆ್ಯಡ್ ಮಾಡಬೇಕಾಗಿರುತ್ತೆ, ಫೋಟೋಗಳ ಸಮಸ್ಯೆ ಇರುತ್ತೆ, ಅಥವಾ ಏನಾದರೂ ಕರೆಕ್ಷನ್ಸ್ ಇರ್ತವೆ. ಸೊ ಇದೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ಮುಂದಿನ ಮಾರ್ಚ್ 16ರ ಒಳಗಾಗಿ ಅಂತಿಮವಾಗಿ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿಕೊಡೋದಕ್ಕೂ ಕೂಡ ಚುನಾವಣಾಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಇದೇ ವೇಳೆ ಕೊಟ್ಟಿರುವಂಥದ್ದು. ಸೊ ಇನ್ನೇನು ಪರೀಕ್ಷೆಗಳು ನಡೀತವೆ. ಆ ಪರೀಕ್ಷೆ ಶುರುವಾಗಿ ಮುಗಿದ ಮೇಲೆ ಚುನಾವಣೆ ನಡೆಸೋದಕ್ಕೆ ಡೈರೆಕ್ಷನನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. ಯಾಕೆಂದರೆ ಮತದಾನ ನಡೆಯುವಂಥದ್ದು ಶಾಲೆಗಳ ತರಗತಿ ಕೊಠಡಿಗಳಲ್ಲಿ. ಸೊ ಹೀಗಾಗಿ ಅದನ್ನು ಬಳಕೆ ಮಾಡಬೇಕು ಅಂತಂದರೆ ಮಕ್ಕಳ ಎಕ್ಸಾಮ್ಸ್ಗಳು ಮುಗ್ದಿರಬೇಕಾಗುತ್ತೆ. ಸೊ ಹೀಗಾಗಿ ಎಕ್ಸಾಮ್ ಮುಗ್ದ ಬೆನ್ನಲ್ಲೇ ಜೂನ್ 30ರ ಒಳಗಾಗಿ ಚುನಾವಣೆಯನ್ನು ಮುಗಿಸಿ ಈ ಹೊಸ ಪಾಲಿಕೆ ಸದಸ್ಯರು ಬರೋಂಗೆ ನೋಡ್ಕೋಬೇಕು ಅನ್ನುವಂಥ ಸರ್ಕಾರಕ್ಕೆ ಕೊಟ್ಟಿರುವಂಥ ತಾಕೀತು. ಸೊ ಇದು ರಾಜಕೀಯ ವಲಯದಲ್ಲಿ ಇದೀಗ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಮತ್ತು ಕೆಲಸ ಕಾರ್ಯಗಳು ಗರಿಗೆದರುವಂಥ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಹುಮ್ಮಸ್ಸನ್ನು ತುಂಬಿರುವಂಥದ್ದು. ಒಟ್ಟಾರೆ ಏನಾಗಿದೆ ಅಂತಂದರೆ, ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಶಾಸಕರಿಗಾಗಲಿ BJPಯ ಶಾಸಕರಿಗಾಗಲಿ GBA ವ್ಯಾಪ್ತಿಯ 5 ನಗರ ಪಾಲಿಕೆಯ ಚುನಾವಣೆ ನಡೆಸೋದು ಅವ್ರಿಗೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಯಾವ ಶಾಸಕರಿಗೂ ಕೂಡ ಇಷ್ಟ ಇಲ್ಲ. ಆದರೆ ಕಾಂಗ್ರೆಸ್, BJP, JDS ಪಕ್ಷೇತರ ಇತರ ಎಲ್ಲ ಪಕ್ಷಗಳ ಪಾಲಿಕೆ ಸದಸ್ಯತ್ವದ ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಚುನಾವಣೆ ಆಗಬೇಕು ಅಂತ ಭಾಳ ದೊಡ್ಡ ಆಸೆ ಇದೆ. ಸೊ ಅದಕ್ಕೆ ಅವರ ಮೇಲಿರುವಂಥ ನಾಯಕರು ತಣ್ಣೀರೆರಿಸ್ತಾ ಬಂದರು. BJP ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಸರ್ಕಾರನೂ ಕೂಡ BJPಯವರು ಕೂಡ ಚುನಾವಣೆ ಮಾಡಿಲ್ಲ. ಮೀಸಲಾತಿ, ವಾರ್ಡ್ ವಿಂಗಡಣೆ, ಡಿಲಿಮಿಟೇಷನ್ ಎಲ್ಲವೂ ಕೂಡ ಕೋರ್ಟ್ಗೆಲ್ಲ ಹೋಯಿತು. ಭಾಳ ಹಗ್ಗಜಗ್ಗಾಟ ಆಯಿತು. ಅವರು ಕೂಡ ಕಾಲ ಕಳೆದರು. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, 2.5 ವರ್ಷ ಆಯಿತು ಬಂದು ಅಧಿಕಾರಕ್ಕೆ. ಆದರೂ ಕೂಡ ಅವರು ಇಲ್ಲಿ ಆ ಚುನಾವಣೆ ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿರಲಿಲ್ಲ. ಸೊ ಈಗ ಸುಪ್ರೀಂ ಕೋರ್ಟ್ನಿಂದ ಭಾಳ ಖಡಕ್ ಆಗಿರುವಂಥ ನಿರ್ದೇಶನ ಬಂದ ಬೆನ್ನಲ್ಲೇ DK ಶಿವಕುಮಾರ್ ಅವರು ನಾವು ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಂಥ ಡೆಡ್ಲೈನ್ ಇದೆ, ಅದರ ಒಳಗಾಗಿ ಚುನಾವಣೆ ನಡೆಸ್ತೀವಿ ಅಂತ ಸ್ಟ್ಯಾಂಡನ್ನು ತೆಗೆದುಕೊಂಡಿರುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಚುನಾವಣೆ ನಡೆಸೋಕ್ಕಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತಂದರೆ, ಮೀಸಲಾತಿಯ ಬಗ್ಗೆ BJP ಶಾಸಕರಿಗೆ, ಬೆಂಗಳೂರಿನ ಸಚಿವರಿಗೆ ಭಾಳ ಅಸಮಾಧಾನ ಇದೆ. ಹೀಗಾಗಿ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದೊಮ್ಮೆ ಚುನಾವಣೆ ನಡೆದೇ ಹೋಯಿತು ಅಂತ ಅನ್ಕೊಳ್ಳೋಣ. ಸೊ ಚುನಾವಣೆ ನಡೆದು ಹೋದರೂ, ಚುನಾವಣೆ ಆದ ಮೇಲೂ ಕೂಡ ಇದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಬೆಂಗಳೂರಿನಲ್ಲಿ ಇದೆಯಾ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ರೆಡಿ ಮಾಡಿಕೊಂಡಿದೆಯಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಸೊ ಯಾಕೆ ಈ ಪ್ರಶ್ನೆ ಉದ್ಭವ ಆಗುತ್ತೆ ಅಂತಂದರೆ, 369 ಸದಸ್ಯರು ಗೆದ್ದು ಬಂದ ಮೇಲೆ ಅವ್ರು ಎಲ್ಲಿ ಕೂರಬೇಕು, ಪಾಲಿಕೆ ಕೌನ್ಸಿಲ್ ಸಭೆಗಳೆಲ್ಲಿ ನಡೀಬೇಕು ಅನ್ನುವಂಥದ್ದು
ಈಗಿರುವಂಥ ಪ್ರಶ್ನೆ. 5 ನಗರ ಪಾಲಿಕೆಗಳು ಸಪ್ರೇಟಾಗಿ ವಿಂಗಡಣೆ ಆಗಿದ್ರೂ ಕೂಡ ಒಂದೊಂದು, ಈಗ ಫಾರ್ ಎಕ್ಸಾಂಪಲ್ ಪಶ್ಚಿಮ ನಗರ ಪಾಲಿಕೆಯಲ್ಲಿ 112 ವಾರ್ಡ್ಗಳು ಬರ್ತದೆ. ಸೊ ಈ 112 ವಾರ್ಡ್ನಲ್ಲಿ 112 ಜನ ಗೆದ್ದು ಬರ್ತಾರೆ, ಪಕ್ಷ ಯಾವುದೇ ಇರ್ಬೋದು. 112 ಸದಸ್ಯರಿಗೆ ಕೂತು ಕೌನ್ಸಿಲ್ ಸಭೆಗಳನ್ನು ಮಾಡೋದಕ್ಕೆ ಒಂದು ಕಟ್ಟಡ ಅಲ್ಲಿನ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಲ್ಲ. ಸ್ಥಾಯಿ ಸಮಿತಿ ಅಧ್ಯಕ್ಷರು ಬರ್ತಾರೆ, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಬರ್ತಾರೆ, ಕೌನ್ಸಿಲ್ ಸಭೆ ಆಗುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ಶಾಸಕರು ಬರ್ತಾರೆ, ಸಚಿವರು ಬರ್ತಾರೆ, ಲೋಕಸಭಾ ಸದಸ್ಯರು ಬರ್ತಾರೆ. ಇವರೆಲ್ಲರೂ ಕೂಡ ಕೂರೋದಕ್ಕೆ ಒಂದು ಕೌನ್ಸಿಲ್ ಕಟ್ಟಡ ಬೇಕಾಗುತ್ತೆ. ಆದರೆ ಇದುವರೆಗೂ ಕೂಡ ಆ ಕೌನ್ಸಿಲ್ ಕಟ್ಟಡ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯಾವುದೇ ರೀತಿಯಾಗಿರುವಂಥ ಕ್ರಮಗಳನ್ನು ವೇಗವಾಗಿ ತೆಗೆದುಕೊಂಡಿಲ್ಲ. ಜಾಗ ನೋಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಜಾಗ ನೋಡ್ತಾನೇ ಇದ್ದಾರೆ, ಆದರೆ ಅದನ್ನು ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ಸಕಾರಾತ್ಮಕ ಕೆಲಸ ಕಾರ್ಯಗಳನ್ನು ಅಧಿಕಾರಿಗಳು ಮಾಡಿಲ್ಲ. ಸೊ ಹೀಗಾಗಿ ಚುನಾವಣೆ ನಡೆದರೂ ಕೂಡ ನಡೆಯದಿದ್ದರೆ ಒಂದು ಥರದ ಸಮಸ್ಯೆಗಳು, ನಡೆದ ಮೇಲೆ ಅದನ್ನು ಹೆಂಗೆ ಅಕೊಮೊಡೇಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಸರ್ಕಾರದಲ್ಲಿ ಈಗ ಮೂಲಭೂತ ಸೌಕರ್ಯದ ಕೊರತೆ ಇರುವಂಥದ್ದು. ಸೊ ಅದೇನೇ ಇರಲಿ, ಸುಪ್ರೀಂ ಕೋರ್ಟ್ ಜೂನ್ 30ರ ಒಳಗಾಗಿ ಚುನಾವಣೆ ನಡೆಸಿ ಅಂತ ಸೂಚನೆ ಕೊಟ್ಟಿದೆ. ಸರ್ಕಾರ ಎಷ್ಟರ ಮಟ್ಟಿಗೆ ಈ ಸೂಚನೆಯನ್ನು ಕಿವಿಗೆ ಹಾಕೊಳ್ಳುತ್ತೆ, ಕಾರ್ಯರೂಪಕ್ಕೆ ತರುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.